ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್ ಇವತ್ತಿನ ದಿನಗಳಲ್ಲಿ ಹೆಚ್ಚು ಜನರನ್ನು ಕಾಡ್ತಾ ಇರ್ತಕ್ಕಂಥ ಈ ಒಂದು ಸಮಸ್ಯೆ ಬಗ್ಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ರಕ್ತದೊತ್ತಡ ಏನಕ್ಕೆ ಜಾಸ್ತಿ ಆಗ್ತದೆ, ಅದಕ್ಕೆ ಕಾರಣ ಏನು, ಇದರ ಲಕ್ಷಣಗಳೇನು, ಇದರಿಂದ ಏನು ತೊಂದರೆ ಆಗ್ತದೆ, ಇದನ್ನು ಯಾವ ರೀತಿ ನಾವು ಹತೋಟಿಯಲ್ಲಿ ಇಟ್ಕೋಬೋದು, ನಾರ್ಮಲ್ಲಾಗಿ ಇಟ್ಕೋಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ರಕ್ತದೊತ್ತಡ ಹೆಚ್ಚಾಗಲು ಕಾರಣ ಅಂದರೆ BP ಹೆಚ್ಚಾಗಬೇಕು ಅಂತಂದರೆ ನಮ್ಮ ಆಹಾರ ವಿಹಾರ ಜೀವನ ಶೈಲಿ ಹಾಗೂ ಒತ್ತಡ ಪ್ರಮುಖವಾದ ಕಾರಣ. ಆಹಾರದಲ್ಲಿ ಸಾಮಾನ್ಯವಾಗಿ ಉಪ್ಪು ಮಸಾಲೆ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ, ನೀರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಕಡಿಮೆ ಸೇವನೆ ಮಾಡೋದ್ರಿಂದ, ನೀರು ಕಡಿಮೆ ಕುಡಿಯೋದ್ರಿಂದ, ಹಾಗೂ ನಿದ್ರಾಹೀನತೆಯಿಂದ, ಒತ್ತಡ ಜಾಸ್ತಿ ತಗೊಳ್ಳೋದ್ರಿಂದ, ಸರಿಯಾದ ಜೀವನ ಶೈಲಿ ಇಲ್ಲದಲೇ ವ್ಯಾಯಾಮ ಸರಿಯಾದ ಒಂದು ಕ್ರಮದಲ್ಲಿ ಮಾಡದಲ್ಲೇ ಇರೋದ್ರಿಂದ, ಒತ್ತಡ ತಗೊಳ್ಳೋದ್ರಿಂದ, ಈ ಎಲ್ಲ ಕಾರಣಗಳಿಂದ BP ಜಾಸ್ತಿ ಆಗ್ತದೆ. ಇದರ ಜೊತೆಗೆ ಇನ್ನೊಂದು ಕಾರಣದಿಂದ BP ಜಾಸ್ತಿ ಆಗ್ತದೆ. ಅದಕ್ಕೇನಂತಾರೆ ಅಂದರೆ ವೈಟ್ ಕೋಟ್ BP ಅಂತಾರೆ. ಕೆಲವೊಬ್ಬರಿಗೆ ಬರ್ತಿರ್ತಾರೆ, BP ಚೆಕ್ ಮಾಡ್ತಕ್ಕಂಥ ಒಂದು ಆ ಮಿಷಿನ್ನ ಮನೇಲಿ ಇಟ್ಕೊಂಡಿರ್ತಾರೆ. ಆದರೆ ಅವರು ಮನೆಯಲ್ಲಿ BP ಚೆಕ್ ಮಾಡಿಕೊಂಡಾಗ ನಾರ್ಮಲ್ ತೋರಿಸ್ತದೆ. ಆದರೆ ಅವರು ಡಾಕ್ಟ್ರ್ ಹತ್ರ ಬಂದಾಗ, ಹಾಸ್ಪಿಟಲಿಗೆ ಬಂದಾಗ BP ಜಾಸ್ತಿ ಆಗಿರ್ತದೆ. ಇದಕ್ಕೆ ಕಾರಣ ಏನು ಅದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕೆ ವೈಟ್ ಕೋಟ್ BP ಅಂತಾರೆ. ಕೆಲವೊಬ್ಬರಿಗೆ ಮಾನಸಿಕವಾಗಿ ಒತ್ತಡ ತಗೊಳ್ಳೋದ್ರಿಂದ BP ಏರುಪೇರಾಗ್ತದೆ. BP ಜಾಸ್ತಿ ಆದಾಗ ಹೈಪರ್ ಟೆನ್ಷನ್ ಅಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಪ್ರಮುಖವಾಗಿ ನಮ್ಮ ಕಣ್ಣು, ಹೃದಯ, ಮೂತ್ರಪಿಂಡ, ಮೆದುಳು ಇವುಗಳಿಗೆ ಅದು ತೊಂದರೆ ಮಾಡ್ತದೆ. ಕಣ್ಣಿನ ದೃಷ್ಟಿದೋಷ ಬರಬಹುದು, ಬ್ರೈನಿಗೆ ಎಫೆಕ್ಟ್ ಆಗಿ ಸ್ಟ್ರೋಕ್ ಆಗೋ ಸಾಧ್ಯತೆಗಳಿರ್ತದೆ, ಹೃದಯಕ್ಕೆ ಎಫೆಕ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳಿರ್ತದೆ, ಮೂತ್ರಪಿಂಡ ವೈಫಲ್ಯ ಆಗೋ ಸಾಧ್ಯತೆಗಳಿರ್ತದೆ. ಹೀಗೆ ರಕ್ತದೊತ್ತಡ ನೀವು ಹತೋಟಿಯಲ್ಲಿ ನಾರ್ಮಲ್ನಲ್ಲಿ ಇಟ್ಕೊಳ್ಳೋದಿದ್ರೆ ಹಲವಾರು ರೀತಿಯ ತೊಂದರೆಗಳು ಆಗುವ ಸಾಧ್ಯತೆಗಳಿದೆ. ಆದ್ದರಿಂದ ರಕ್ತದೊತ್ತಡ ಹೆಚ್ಚಾಗಿತ್ತು ಅಂತ ನಿಮಗೆ ಒಂದು ಡಯಾಗ್ನೈಸ್ ಆದಮೇಲೆ ನೀವು ಯಾವುದೇ ರೀತಿಯ ಒಂದು ಔಷಧಿ, ಯಾವುದೇ ಪದ್ಧತಿಯ ಔಷಧಿ ಇರ್ಬೋದು, ಅದನ್ನು ಕ್ರಮಬದ್ಧವಾಗಿ ನೀವು ತಗೋಬೇಕು. ಆಹಾರ ವಿಹಾರದಲ್ಲಿ ಸರಿಯಾಗಿರಬೇಕು. ಡಾಕ್ಟ್ರು ಒಂದು ಪ್ರಿಸ್ಕ್ರಿಪ್ಷನ್ ಮಾಡಿದರೆ ಕೆಲವೊಬ್ರು ಏನು ಮಾಡ್ತಾರೆ, ಪೇಷಂಟ್ಸ್ ಮೆಂಟಾಲಿಟಿ ಅಂತಂದರೆ ಪ್ರತಿನಿತ್ಯ ಒಂದೊಂದು BP ಮಾತ್ರೆ ತಗೊಳ್ಳೋಕೆ ಹೇಳಿದರೆ ಅವರು 2 ದಿನಕ್ಕೊಂದು ಸರಿ ತಗೊಳ್ತಂದ್ರೆ ಏನಾಗುತ್ತೆ, ವಾರದಲ್ಲಿ 3 ದಿನ ತಗೊಳ್ಳೋಣ, ಇಲ್ಲ ಅರ್ಧ ತಗೊಳ್ಳೋಣ, ಈ ಥರ ಎಲ್ಲ ಒಂದು ಮೆಂಟಾಲಿಟಿ ಪೇಷಂಟ್ಸ್ದು ಕೆಲವೊಬ್ರದ್ದು ಇರುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ BP ವಿಷಯದಲ್ಲಿ, ರಕ್ತದೊತ್ತಡ ವಿಷಯದಲ್ಲಿ ಈ ಚೌಕಾಸಿ ಅಥವಾ ಈ ಒಂದು ಮನಸ್ಥಿತಿ ನೀವು ಇಟ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಇದು ನೇರವಾಗಿ ನಿಮ್ಮ ಹೃದಯದ ಮೇಲೆ, ರಕ್ತನಾಳಗಳ ಮೇಲೆ, ಮೆದುಳಿನ ಮೇಲೆ, ಮೂತ್ರಪಿಂಡಗಳ ಮೇಲೆ, ಕಣ್ಣಿನ ಮೇಲೆ ಪರಿಣಾಮ ಬೀರ್ತದೆ. ಡಾಕ್ಟ್ರು ಏನು ಹೇಳಿರ್ತಾರೆ, ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ನೀವು ಅವ್ರು ಎಷ್ಟು ಡೋಸ್ ಹೇಳಿರ್ತಾರೋ ಅಷ್ಟೇ ಡೋಸ್ನ ನೀವು ಪ್ರತಿನಿತ್ಯ ಸೇವನೆ ಮಾಡಬೇಕಾಗ್ತದೆ. ಈ ಒಂದು ರಕ್ತದೊತ್ತಡ ಜಾಸ್ತಿ ಆಗೋಕ್ಕೆ ಒತ್ತಡನೂ ಕಾರಣ ಆಗ್ತದೆ. ಹಾಸ್ಪಿಟಲಿಗೆ ಬರ್ತಾರೆ, ಹಾಸ್ಪಿಟಲಿಗೆ ಬಂದ ತಕ್ಷಣ ಕೆಲವೊಬ್ರಿಗೆ ಏನು ಅಂತಂದರೆ ಹಾಸ್ಪಿಟಲ್ ವಾತಾವರಣ ನೋಡಿದ್ರೆ, ಆ ವೈಟ್ ಕೋಟ್ ಹಾಕಿರೋರು ಅಥವಾ ಅಲ್ಲಿನ ಜನಗಳು, ಪೇಷಂಟ್ಸ್ಗಳು, ರೋಗಿಗಳು, ಆ ಒಂದು ಯಂತ್ರೋಪಕರಣಗಳು ಇವೆಲ್ಲ ನೋಡಿದಾಗ ಅವ್ರಿಗೆ ಒತ್ತಡ, ಟೆನ್ಷನ್, ಸ್ಟ್ರೆಸ್ ಆಗ್ತದೆ. ನಕಾರಾತ್ಮಕವಾದ ಒಂದು ಮನೋಭಾವನೆ ಕೆಲವರಲ್ಲಿ ಇರ್ತದೆ. ನನಗೆ ಏನಾಗಿದೆಯೋ, ಏನೂ ಆಗಿರೋದಿಲ್ಲ, ಆದರೆ ಏನಾಗಿದೆಯೋ ಅಂತ ಒಂದು ಮನಸ್ಥಿತಿಯಿಂದ ಇರ್ತಾರೆ. ಹಾಗಾಗಿ ಅವರ BP ಜಾಸ್ತಿ ಇರ್ತದೆ. ಆದರೆ ಎಲ್ಲರಿಗೂ ಈ ಥರ ಆಗುತ್ತೆ ಅಂತ ಹೇಳೋದಿಲ್ಲ. ಕೆಲವೊಬ್ಬರು ಆ ಥರ ಇರ್ತದೆ. ಮನೆಯಲ್ಲಿ ಅವರು ಟೆಸ್ಟ್ ಮಾಡಿಕೊಂಡಾಗ BP ನಾರ್ಮಲ್ ಇರ್ತದೆ, ಹಾಸ್ಪಿಟಲಿಗೆ ಬಂದಾಗ ಜಾಸ್ತಿ ಆಗ್ತದೆ ಅಂತಂದರೆ ಇದಕ್ಕೆ ಈ ಒಂದು ಮನಸ್ಥಿತಿ ಕಾರಣ. ಆದ್ದರಿಂದ ಹಾಸ್ಪಿಟಲ್ ನೀವು ಯಾವುದೇ ಚಿಕಿತ್ಸಾಲಯಕ್ಕೆ ಹೋದ ತಕ್ಷಣವೇ ನೀವು BP ಚೆಕ್ ಮಾಡ್ಸೋಕ್ಕೆ ಹೋಗಬೇಡಿ. ಒಂದು 5 ರಿಂದ 10 ನಿಮಿಷ ಸಮಾಧಾನವಾಗಿ ಕೂತ್ಕೊಂಡ ನಂತರ ನೀವು BPನ ಟೆಸ್ಟ್ ಮಾಡಿಸೋದ್ರಿಂದ ನಿಮ್ಮ ಹೃದಯದ ಒಂದು ಬಡಿತ ಹಾಗೂ ನಿಮ್ಮ ಒಂದು ಬ್ಲಡ್ ಪ್ರೆಷರ್ ಎಷ್ಟು ಇದೆ ಅನ್ನೋದು
ನಿಮಗೆ ತಿಳಿತದೆ. ಇದರ ಜೊತೆಗೆ ಇನ್ನೊಂದು ವಿಷಯ ತಮಗೆ ಹೇಳ್ತೀನಿ. ನೀವು ಬ್ಲಡ್ ಪ್ರೆಷರ್ BP ನೀವು ವಾರಕ್ಕೊಮ್ಮೆನೋ ನೀವು ಟೆಸ್ಟ್ ಮಾಡಿಸ್ಕೊಂಡು, ಅಥವಾ ನೀವು ಮನೆಯಲ್ಲೇ ಮಿಷಿನ್ ಇಟ್ಕೊಂಡಿದ್ರೆ ನೀವು ಅದನ್ನು ಟೆಸ್ಟ್ ಮಾಡಿಕೊಂಡು ಒಂದು ಸಣ್ಣ ಒಂದು ಡೈರಿ ಮೇಂಟೈನ್ ಮಾಡಿ, ಅದರಲ್ಲಿ ಪ್ರತಿ ಡೇಟ್ ಹಾಕಿ ಪ್ರತಿ ಒಂದು ರೀಡಿಂಗಲ್ಲಿ ಎಷ್ಟಿದೆ BP ಅಂತ ನೀವು ಅದರಲ್ಲಿ ಎಂಟ್ರಿ ಮಾಡ್ತಾ ಹೋದರೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ನಿಮಗೆ ಸಿಗ್ತದೆ. ನಿಮ್ಮ ಆಹಾರ ವಿಹಾರ ಜೀವನ ಶೈಲಿಯಲ್ಲಿ ಯಾವ ರೀತಿ ಇರ್ಬೋದು ಅನ್ನೋದು ನೀವೇ ಒಂದು ತಿಳ್ಕೋಬಹುದು. ಸ್ವಲ್ಪ ಏರುಪೇರಾಗಿದ್ದಾಗ ನನ್ನ ಆಹಾರದಲ್ಲಿ ಏನು ವ್ಯತ್ಯಾಸ ಆಯಿತು, ವಿಹಾರದಲ್ಲಿ ಏನು ವ್ಯತ್ಯಾಸ ಆಯಿತು, ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಆಯಿತು ಅನ್ನೋದು ತಮಗೆ ಗೊತ್ತಾಗ್ತದೆ. ಆಗ ಅದನ್ನು ಒಂದು ತಿದ್ದುಪಡಿ ಮಾಡಿಕೊಂಡು ಸರಿಯಾದ ಒಂದು ಕ್ರಮಬದ್ಧವಾದ ಜೀವನ ಶೈಲಿ ಮಾಡೋದರಿಂದ, ಆಹಾರ ವಿಹಾರದಲ್ಲಿ ಒಂದು ನಿಯಮಿತವಾಗಿರೋದ್ರಿಂದ, ಒತ್ತಡ ರಹಿತ ಜೀವನ ನಡೆಸೋದ್ರಿಂದ BP ನಾರ್ಮಲಿಗೆ ತರ್ಬೋದು. ಈ ಒತ್ತಡ ವಿಷಯಕ್ಕೆ ಬಂದಾಗ ನೀವು ಟೆನ್ಷನ್ನು ಸ್ಟ್ರೆಸ್ ತಗೋತಿರೋ, ನಮ್ಮ ದೇಹದಲ್ಲಿ ಒತ್ತಡದ ಹಾರ್ಮೋನ್ ಸ್ಟ್ರೆಸ್ ಹಾರ್ಮೋನ್ ಅಂತ ಇದೆ, ಅದು ಹೆಚ್ಚಾಗ್ತದೆ. ಯಾವಾಗ ಸ್ಟ್ರೆಸ್ ಹಾರ್ಮೋನ್ ಹೆಚ್ಚಾಗ್ತದೋ ಅದು ಹಾರ್ಟ್ ಬೀಟ್ ಹೃದಯ ಬಡಿತವನ್ನು ಹೆಚ್ಚು ಮಾಡ್ತದೆ. ಹೃದಯ ಬಡಿತ ಹೆಚ್ಚಾದಾಗ ನಿಮ್ಮ ಬ್ಲಡ್ ಪ್ರೆಷರ್ BP ಜಾಸ್ತಿ ಆಗ್ತದೆ. ಹೀಗೆ ಒಂದಕ್ಕೊಂದು ಇಂಟರ್ಲಿಂಕ್ ಇರ್ತದೆ. ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ರಕ್ತದೊತ್ತಡ ಹೆಚ್ಚಾಗಲು ಕಾರಣಗಳೇನು, ಅದರ ಲಕ್ಷಣಗಳೇನು, ಅದಕ್ಕೆ ಯಾವ ರೀತಿ ನೀವು ಅದನ್ನು ಟೆಸ್ಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸಿದ್ದೀನಿ. ಆದ್ದರಿಂದ ಈ ಎಲ್ಲ ವಿಷಯವನ್ನು ಮನಗಂಡು ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು, ಹಾಗೂ ನಿಯಮಿತ ಒಂದು ಆಹಾರ ವಿಹಾರ ಜೀವನ ಶೈಲಿ ಒಂದು ಶಿಸ್ತುಬದ್ಧವಾಗಿದ್ದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.